IAS ಮಾಡಿದ್ದು ಕೆಲಸಕ್ಕಾಗಲ್ಲ, ಸೇವೆಗಾಗಿ. ಬಡವರಿಗೆ ಹತ್ತಿರವಾಗಲು ಜಿಲ್ಲಾ ಪಂಚಾಯತ್ ಸಿಇಒ ಆದ್ರು. ಪಬ್ಲಿಕ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ತುಮಕೂರು ಜಿಲ್ಲಾ ಪಂಚಾಯತಿಗೆ ಓರ್ವ ಮಹಿಳಾ IAS ಅಧಿಕಾರಿಯನ್ನ ಸರ್ಕಾರ ನೇಮಕ ಮಾಡಿ ಆದೇಶ ಮಾಡಿರುವಂತದ್ದು BV ಅಶ್ವಿಜಾ ಅವರು. ಯಾರು ಇವರು? ನಿಜಕ್ಕೂ ಕೂಡ ಇಡೀ ತುಮಕೂರು ಜನತೆಗೆ ಗೊತ್ತಿರುವಂತ ಸಂಗತಿ. ಏಕೆಂದ್ರೆ ಅವರು ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಹಾಗೆ ತುಮಕೂರು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿರುವಂತದ್ದು. ಇವರು ಬಹಳ ದೊಡ್ಡ ಮಟ್ಟಿನ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತು ಅವರು ಜನಗಳಿಗೆ ಏನು ಸಮಸ್ಯೆ ಇದೆ ಅದನ್ನ ನೇರವಾಗಿ ಬಗೆಹರಿಸುವಂತ ಓರ್ವ ಮಹಿಳಾ ಅಧಿಕಾರಿ IAS ಅಧಿಕಾರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. BV ಅಶ್ವಿಜಾ ಅವರು 2019ನೇ ಬ್ಯಾಚ್ನ IAS ಅಧಿಕಾರಿ. ಚಿಕ್ಕ ವಯಸ್ಸಿಗೆ ಅತಿ ದೊಡ್ಡ ಜವಾಬ್ದಾರಿಯನ್ನ ಸರ್ಕಾರ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಗೃಹ ಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರು ಅವರ ಮೇಲೆ ನಂಬಿಕೆ ಇಟ್ಟು ಜಿಲ್ಲಾ ಪಂಚಾಯತ್ ನ ಹೊಣೆಯನ್ನ ವಹಿಸಿರುವಂತದ್ದು. ಈ ಹಿಂದೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪ್ರಾಮಾಣಿಕವಾಗಿ ಅವರು ಸೇವೆಯನ್ನ ಸಲ್ಲಿಸಿರುವಂತದ್ದು. BV ಅಶ್ವಿಜಾ ಅವ್ರಿಗೆ ಪ್ರತಿ ಕ್ಷಣವೂ ಕೂಡ ಜನಗಳಿಗೆ ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು ಅನ್ನುವಂತ ಮನೋಭಾವ ಇರುವಂತ ಅಧಿಕಾರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮುಂಚೆ ನಾವೆಲ್ಲರೂ ಕೂಡ ಅವ್ರನ್ನ ನೋಡಿದೀವಿ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿಯಾಗಿ ನೇರವಾಗಿ ಜನಗಳನ್ನ ಭೇಟಿ ಮಾಡ್ತಾ ಇದ್ರು, ನೇರವಾಗಿ ಯಾವ್ದಾದ್ರು ಸಮಸ್ಯೆ ಅಂದ್ರೆ ಖುದ್ದು ಅವರೇ ತೆರಳಿ ಆ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರು. ಹಾಗೆ ಮಳೆಗಾಲದಲ್ಲಂತೂ ನಿಜಕ್ಕೂ ಕೂಡ ಮಧ್ಯರಾತ್ರಿ ಅನ್ನೋದೇ ಸಮಯದ ಒಂದು ಇತಿಮಿತಿ ಇಲ್ಲದೆ ಅವರು ಆ ಜಾಗದಲ್ಲಿ ನಿಂತ್ಕೊಳ್ತಾ ಇದ್ರು. ಎಲ್ಲರಿಗೂ ಕೂಡ ಮುಖ್ಯವಾಗಿ ದೂರವಾಣಿ ಕರೆಗೆ ಸಿಗುವಂತ ಅಧಿಕಾರಿ. ತುಮಕೂರು ಜಿಲ್ಲಾ ಪಂಚಾಯತಿ ಎಲ್ಲ ಒಂದ್ ಕಡೆ ಹಿಂದೆ ಇದ್ದಂತ ಏನು G ಪ್ರಭು ಅವರು ಕೂಡ ಅವರು ಹೊಣೆಗಾರಿಕೆಯನ್ನ ಹೊತ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಒಂದು ರೀತಿಯಾಗಿ ಒಂದು ಸಮತೋಲನವಾಗಿ ತುಮಕೂರು ಜಿಲ್ಲಾ ಪಂಚಾಯತ್ನ ಯಾವೆಲ್ಲ ಒಂದು ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡು ಹೋಗ್ಬೇಕು ಎಲ್ಲದನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಅಂಥದ್ದೇ ಒಬ್ರು ಜನಸ್ನೇಹಿ ಅಧಿಕಾರಿ ಬರ್ಬೇಕಿತ್ತಲ್ಲ. ಈಗ ಮುಖ್ಯವಾಗಿ BV ಅಶ್ವಿಜಾ ಅವರು ಕೂಡ ಬಂದಿದ್ದಾರೆ. ಅಶ್ವಿಜಾ ಅವ್ರಿಗೆ ಸಾಕಷ್ಟು ಅನುಭವ ಇದೆ. ಸಾಕಷ್ಟು ಅನುಭವ ಅನ್ನೋದಕ್ಕಿಂತ ಈಗ ಅವ್ರಿಗೆ ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂದ್ರೆ ರಾಜ್ಯದ ಅತಿ ದೊಡ್ಡ 2ನೇ ಜಿಲ್ಲೆ ತುಮಕೂರು ಜಿಲ್ಲೆ. ಆ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಅನ್ನುವಂಥದ್ದು ಬಹಳ ದೊಡ್ಡ ಮುಖ್ಯವಾಗಿ ಕಾರ್ಯನಿರ್ವಹಿಸುವಂತದ್ದು. ಸಾಕಷ್ಟು ಇಲಾಖೆಗಳು ಬರ್ತವೆ. ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಈ ರೀತಿಯಾಗಿ ದೊಡ್ಡ ದೊಡ್ಡ ಇಲಾಖೆಗಳು ಬರೋದ್ರಿಂದ ಅವರು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ. ಹಾಗೆ ಪ್ರಾಮಾಣಿಕ ಅಧಿಕಾರಿ. ಯಾವುದೇ ಇದುವರೆಗೂ ಕೂಡ ಅವ್ರ ಮೇಲೆ ಒಂದು ಆರೋಪಗಳಾಗ್ಲಿ, ಅವ್ರ ಮೇಲೆ ಇಂತಹದ್ದೇ ಒಂದು ನಿರ್ದಿಷ್ಟವಾಗಿ ಗಾಳಿಲಿ ಗುಂಡೊಡೆಯವರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ನಿರ್ದಿಷ್ಟವಾಗಿ ಅವ್ರ ಮೇಲೆ ಯಾವುದೇ ಗಂಭೀರ ಆರೋಪಗಳಿಲ್ಲ. ಅವರು ಪ್ರಾಮಾಣಿಕವಾಗಿ ಇನ್ನು ಸೇವೆಯನ್ನು ಸಲ್ಲಿಸುವಂತದ್ದು ನೀವು ಮಹಾನಗರ ಪಾಲಿಕೆಯಲ್ಲಿ ನೋಡ್ಬೋದಿತ್ತು. ಅವ್ರ ಮೇಲೆ ಎಲ್ಲರಿಗೂ ಕೂಡ ಬೇಜಾರಿತ್ತು. ಯಾಕೆಂದ್ರೆ ಅವರು ಕೆಲಸಗಳನ್ನ ಅದನ್ನ ಮಾಡ್ದಲೇ ಯಾರು ಕೂಡ ಅಧಿಕಾರಿಗಳು ಹೋಗುವಂತೆ ಇಲ್ಲ, ಕಳ್ಳಾಟ ಆಡುವಂತಲೇ ಇರ್ಲಿಲ್ಲ ಅವ್ರ ಮುಂದೆ. ಅದಕ್ಕೆ ಅವ್ರ ಮೇಲೆ ಕೆಲವ್ರಿಗೆ ಬೇಜಾರಿತ್ತು. BV ಅಶ್ವಿಜಾ ಅವರು ಯಾವುದೇ ಒಂದು ಕೆಲಸಗಳನ್ನ ತೆಗೆದುಕೊಂಡ್ರು ಆ ಕೆಲಸವನ್ನ ಮಾಡಿ ಮುಗಿಸ್ಬೇಕು ಅನ್ನುವಂಥ ಧ್ಯೇಯವನ್ನೇ ಇಟ್ಕೊಳ್ಳುವಂತ ಅಧಿಕಾರಿ. ಹಾಗೆ ಅವ್ರ ಮುಂದೆ ಯಾವುದೇ ಭ್ರಷ್ಟಾಚಾರ ನಡೆಯುವಂತಿಲ್ಲ. ಅದೊಂದು ಅವ್ರಿಗೆ ಒಳ್ಳೆ ಹೆಸರನ್ನ ತಂದು ಕೊಟ್ಟಿತ್ತು. ಹಾಗೆ ತುಮಕೂರು ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಭ್ರಷ್ಟಾಚಾರ ಮುಕ್ತವಾಗಿ ಈಗಾಗಲೇ PDOಗಳ ಮೇಲೆ EOಗಳ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ವಾಸನೆಗಳು ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗಿದೆ. ಈ ಒಂದು ಚಿಕ್ಕ ವಯಸ್ಸಿನ ಮಹಿಳಾ IAS ಅಧಿಕಾರಿ ಎಷ್ಟು ಮಟ್ಟಿಗೆ ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಅಭಿವೃದ್ಧಿಯತ್ತ ಸಾಕ್ತಾರೆ ಅನ್ನುವಂಥದ್ದು. ಅವ್ರು ಖಂಡಿತ ಮಹಾನಗರ ಪಾಲಿಕೆಯಲ್ಲಿ ಏನು ಯಶಸ್ವಿಯನ್ನ ಕಂಡಿದ್ರು, ಹಾಗೆ ಅವರು ಜಿಲ್ಲಾ ಪಂಚಾಯತ್ ನಲ್ಲಿ ನಾನು ಸೇವೆ ಮಾಡಲೇಬೇಕು, ನಾನು ಕಾರ್ಯ ನಿರ್ವಹಿಸಲೇಬೇಕು ಅನ್ನುವಂಥ ಒಂದು ಧ್ಯೇಯ ಇಟ್ಕೊಂಡು ಬಡವರ ಸೇವೆಯನ್ನ ಮಾಡಬೇಕು ಅನ್ನುವಂಥ ಧ್ಯೇಯ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ನಾವು ಕೂಡ ಅವ್ರ ಜೊತೆ ನಿಲ್ಲೋಣ, ಒಳ್ಳೇದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ಕನ್ನಡ. ನಾನು ಗಜೇಂದ್ರ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.